ಏನ್ ನಮ್ ಕಂಡ್ರು ಉಳ್ಕೊಳ್ಳೋರು ಒಬ್ರ ಇಬ್ರ ದುಶ್ಮನ್ ಕಹಾ ಹೇ ಅಂದ್ರೆ ಊರ್ ತುಂಬಾ ಹೇ. ಜಗತ್ತನ್ನೇ ಗೆಲ್ಲುವ ಆಸೆ ನಂದಮ್ಮ. ಸೊ ಗೈಸ್, ಇವತ್ತು ರಾಯರದ 353ನೇ ಆರಾಧನೆ ಇರೋದ್ರಿಂದ ಇವತ್ತು ಆಫೀಸಲ್ಲಿ ಪೂಜೆ ಇಟ್ಕೊಂಡಿದ್ದೀವಿ ಎಲ್ಲರೂ. ಸೊ ಅದಕ್ಕೆ ಹೂವು ಎಲ್ಲ ತಂದಿದ್ದೀವಿ. ಇಷ್ಟು ಹೂವದಲ್ಲೂ ಇವಾಗ ಅಲಂಕಾರ ಮಾಡಿ ರಾಯರ ಪೂಜೆ ಮಾಡಿ ನಾಳೆ ಮಂತ್ರಾಲಯ ಹೋಗ. ತುಂಗಾ ತೀರವ ಪಾವನಗೊಳಿಸಿರುವ ಪ್ರಭುವೇ, ಗುರುವೇ ನಿನ್ನ ಆರಾಧನೆ, ಗುರುವೇ ನಿನ್ನ ಆರಾಧನೆ. ಇವಾಗ ರೆಡಿ ಆಗಿದ್ದೀವಿ. ನೆನ್ನೆ ಹೇಳ್ದಂಗೆ ಇವತ್ತು ಹೋಗ್ತೀವಿ ಮಂತ್ರಾಲಯ ಮೂವ್ ಆಗ್ತಾ ಇದ್ದೀವಿ. ನೆನ್ನೆ ಎಲ್ಲ ಆಫೀಸ್ ಪೂಜೆ ಆಯಿತು. ಪೂರ್ವಾರಾಧನೆಗೆ ಆಫೀಸ್ ಪೂಜೆ ಮಾಡಿದ್ದೀವಿ. ಮನೆಯಲ್ಲಿ ಆಫೀಸಲ್ಲೆಲ್ಲ ಪೂಜೆ ಆಯಿತು. ಇವತ್ತು ನಾವು ಮಂತ್ರಾಲಯ ಹೋಗ್ತಾ ಇದ್ದೀವಿ. ಮಧ್ಯಾರಾಧನೆ ಉತ್ತರಾರಾಧನೆ ನಾವು ಮಂತ್ರಾಲಯದಲ್ಲಿ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಹೋಗುವಾಗ ಏನೇನು ಈ ತರಲೆ ಮಾಡ್ತಾರೆ ಎಲ್ಲ ಲಾಗಲ್ಲಿ ನೋಡಿ, ಆಯಿತಾ? ಬಾಯ್. ಆಮೇಲೆ FM ಥರ ಮಾತಾಡ್ತಾನೆ ಐತೆ. ನನ್ನ ಮಗ ನೋಡಿ ಬುಜ್ಜಿ ಥರ ರೆಡಿ ಆಗೋನೆ. ಸೇಮ್ ಬುಜ್ಜಿ ದೊಡ್ಡವನಾದ್ರೆ ಹಿಂಗೆ ಇರ್ತಾನೆ. ಹೇಳು ಹಲೋ ಯೂಟ್ಯೂಬ್ ಚಾನಲ್ ಅನ್ನು. ಹಲೋ ಯೂಟ್ಯೂಬ್ ಚಾನಲ್, ಎಲ್ಲಿ ಹೋಗ್ತಾ ಇದ್ದೀವಿ? ನಾನು ಚೆನ್ನಾಗಿದ್ದೀನಿ. ಅಲ್ಲಿ ಹೋದ್ಮೇಲೆ ಸೀರೆ ಹಾಕೊಬೇಕು ನಾನು. ಅದಕ್ಕೆ ಇಲ್ಲಿಂದಾನೇ ಸೀರೆ ಉಟ್ಕೊಂಡು ಹೋಗ್ಬಿಟ್ರೆ ಸೀರೆ ಇಷ್ಟ, ಓಡೋದು ಕಷ್ಟ ನಂಗೆ ಆಗ್ಬಿಡುತ್ತೆ. ಅದಕ್ಕೇನೆ ಇಲ್ಲಿ ಇವಾಗ ನೀನು ಪೆಟ್ರೋಲ್ ಹಾಕಿಸ್ಬೇಕು. ಪೆಟ್ರೋಲ್ ಹಾಕ್ಸಿಲ್ಲ ಅಂದ್ರೆ ನಮ್ಮ ವ್ಲಾಗ್ ಸ್ಟಾರ್ಟ್ ಆಗಲ್ಲ. ಪಚ್ಚಡ ನನ್ನ ಮಗ ಡೈಲಿ ಒಟ್ನಲ್ಲಿ ನಾನು ಹೋಗಿ ಅಲ್ಲಿ ನಿಲ್ಸ್ಬೇಕು ಪೆಟ್ರೋಲ್ ಬಂಕ್ ಹತ್ರ. ಅಲ್ಲಿವರೆಗೂ ಸಮಾಧಾನ ಆಗಲ್ವಾ? ಅಲ್ಲ ಬುಜ್ಜಿ? ಆ ತಿಂಡಿ ತಗೋಬ ಹೋಗು ಬುಜ್ಜಿ. ನೀರು ಬುಜ್ಜಿನ ಒಟ್ನಲ್ಲಿ ಪೆಟ್ರೋಲ್ ಬಂಕ್ ಹತ್ರ ನಿಲ್ಸ್ಬೇಕು, ತಿಂಡಿ ತಗೊಬೇಕು, ಹೋಗ್ಬೇಕು ಇವರು. ನಮ್ಮ ಬುಜ್ಜಿ ನನ್ನ ಮಗ ಎಲ್ಲೋದ್ರು ಬರ್ತಾನೆ ಇರ್ತಾನೆ. ಆದ್ರೆ ಬಾಯಿ ಅಂತ ಹೇಳುವಾಗ ನಮ್ಮ ಭಾಗ್ಯ ಹತ್ಬಿಟ್ಲು. ನನಗೆ ಪಾಪ ನಮ್ಮ ಕೋತಿ ಬಾಗಿನ ಬಿಟ್ಟು ಹೋಗಕ್ಕೆ ನಮ್ಮ ಚಟಿ ಬಾಗಿನ ನನ್ಗೆ ಮನ್ಸಾಗಿಲ್ಲ. ಅದಕ್ಕೆ ಅವಳು ಎತ್ತಾಕೊಂಡಿದೀವಿ. ಇವಾಗ ಭಾಗ್ಯನು ಬರ್ತಾವಳೆ ನಮ್ಮ ಜೊತೆಗೆ ಮಂತ್ರಾಲಯಗೆ. ಹೇಳು ಭಾಗ್ಯ. ಎಲ್ಲಿಗೋಯ್ತಾ ಇದ್ದೀವಿ? ಮಂತ್ರಾಲಯದಲ್ಲಿ ಯಾರವ್ರೆ ಹೇಳು. ರಾಯರು. ರಾಘವೇಂದ್ರ ಸ್ವಾಮಿ ಮಂತ್ರ ಹೇಳು. ರಾಘವೇಂದ್ರ ಸ್ವಾಮಿ ಮಂತ್ರ ಹೇಳು. ರಾಘವೇಂದ್ರ ಸ್ವಾಮಿ ಮಂತ್ರ ಅಂದ್ರೆ ರಾಘವೇಂದ್ರ ಸ್ವಾಮಿ ಮಂತ್ರ ಅಷ್ಟೇ ಬುಜ್ಜಿ ಹೇಳೋದು. ಹೇಳು ಪೂಜ್ಯಾಯ ರಾಘವೇಂದ್ರ ಹೇಳು. ನೋಡಿ ಬೆಳಗ್ಗೆ ಸೂರ್ಯ 7 ಗಂಟೆಗೆ ಬಂದಿರೋದು. ಇದ್ರು ಮನೇಲಿ ಹೋಗ್ಬಿಟ್ಟು ಎಲ್ಗೋಗಿದ್ರು ಅಂತ ಗೊತ್ತಿಲ್ಲ. ಬೇಗ ಬಿಡೋಣ ಅಂತಂದರೆ 8 ಗಂಟೆಗೆ 7 ಗಂಟೆಗೋಲ್ಲ 8 ಗಂಟೆಗೆ ಬಂದಿದ್ದು. ಮನೆ ಬಿಟ್ಟಿದ್ದು 9 ಗಂಟೆ ಆಯಿತು. ಇವಾಗ 9:15. ಇನ್ನೂ ನಾವು ಬ್ಯಾಂಗ್ಳೂರಲ್ಲೇ ಇದ್ದೀವಿ. ಮಂತ್ರಾಲಯಕ್ಕೆ ಹೋಯ್ತಾನೇ ಇದ್ದೀವಿ ಈ ಸೂರ್ಯನಿಂದ. ಇವಾಗ ನನ್ನ ಮಗ ದಾವಣಗೆರೆ ಬೆಣ್ಣೆ ದೋಸೆ ಕೊಡಿಸ್ತೀನಿ ಅಂತ ಇಲ್ಲಿ ನಿಲ್ಸೋನೆ. ಸಾಕಾರ ನಗರದಲ್ಲಿ ಇದ್ದೀವಿ. ದಾವಣಗೆರೆ ಬೆಣ್ಣೆ ದೋಸೆ ತಿನ್ಕೊಂಡು ಮಂತ್ರಾಲಯಕ್ಕೆ ಹೋಗೋಣ ಬನ್ನಿ. ಏನ್ ತಿನ್ಬಿಟ್ಟೆ? ಮಂಜ ತಿಂದಿಲ್ಲ. ನಿಂಗೆ ಎಷ್ಟು ಶಕ್ತಿ ಬಂದೈತೆ ತೋರ್ಸು. ಓ ನಿಂಗೆ ಎಷ್ಟು ಶಕ್ತಿ ಬಂದೈತ ಮಂಜ? ಓ ನಿಂಗೆ ಎಷ್ಟು ಶಕ್ತಿ ಬಂದೈತೆ ಭಾಗ್ಯ? ನಿನಗೆಷ್ಟು ಶಕ್ತಿ ಬಂದೈತೆ? ಓ ಸೂರಿಂಗು ಮಣಿಕಂಠಂಗೆ ತೋರ್ಸು. ಖುಷಿ ಮನೆ ನನಗೆ.
ವರ್ಷಕ್ಕೂ ಮಾರಿ ಕೊಟ್ಟದ್ದು ಕಾರಣವ ಯಾರು ಪುಲ್ಲ ನಲ್ಲವ ಸಾಗಲು ಕೆಟ್ಟವ ಬಾಳಲು ನಮ್ಮ ಕೈಯಲ್ಲೇ ಇಲ್ಲ ಉಸಿರೇ ನೀನಾನೇ ನೀನಾನೇ ಕಡಲಾವು ಕೂಡ ನಾನೇ. ಆಫ್ ಮಾಡು. ನಾದಿಗಿನ್ನಂತೆ ಡಿಂಚಕ್ ಡಿಂಚಕ್ ದುಂಟಾಳ ಆಡ ಬುಜ್ಜಿ ಇವಾಗ. ಈ ಜಟ್ಟಿಲ್ಲುಟ್ಟರು सभी बातें एक बार है दीवानी झूठा ही सही प्यार तो कर मैं भूला नहीं. ಏನಾಗೈತೆ ಅಂತ ಗೊತ್ತಿಲ್ಲ ನಮ್ಮ ಸೂರ್ಯಂಗೆ. ಏನಾಗೈತೆ ಸೂರ್ಯ? ಲವ್ ಫೇಲ್ಯೂರ್ ಆಗೈತಾ? ಅಳ್ತವ್ರೆ ಬೇರೆ ಬೆಳಗ್ಗೆಯಿಂದ. ಏನಾಗೈತೆ ಅಂತ ಗೊತ್ತಿಲ್ಲ, ಯಾಕೆ ಅಳ್ತವ್ರೆ ಅಂತನೂ ಗೊತ್ತಿಲ್ಲ. ಏನಾಯ್ತು ಸೂರ್ಯ? ಕಣ್ಣಲ್ಲಿ ನೀರು ಬೇರೆ ಬರ್ತೈತೆ ಸೂರ್ಯಂಗೆ. ಅವಳಿರುವಳು ಕೈ ಜಾರಿದ ಮೇಲು ಕಾದಿರುವಳು ಪ್ರೀತಿಗೆ ಸಾವಿಲ್ಲ ಶೀಲವತಿ ಜೊತೆಗಿರುವಳು ಅಳಬೇಡ ಅಳಬೇಡ ಅವಳಿರುವಳು ಕೈ ಜಾರಿದ ಮೇಲು ಕಾದಿರುವಳು ಪ್ರೀತಿಗೆ ಸಾವಿಲ್ಲ ಶೀಲವತಿ ಜೊತೆಗಿರುವಳು. ಆಲಯವೇ ಕರುಣಾಲಯ ಇದೆಲ್ಲ ಮಾಡ್ಬಿಟ್ಟು ನಮ್ಮ ಸ್ಮರಣೆ ಶಾಶ್ವತ. ಹಾಯ್ ಫ್ರೆಂಡ್ಸ್, ಇವಾಗ ನಾವು ರೂಮಿಗೆ ಬಂದಿದ್ದೀವಿ. ಇದಾದಮೇಲೆ ದರ್ಶನ ಮಾಡೋಣ ಅಂತ ರಾಯರಿಗೆ. ಇದು ನಮ್ಮ ರೂಮ್, ಎಲ್ಲರಿಗೂ ಸೇರಿ ದೊಡ್ಡ ರೂಮೇ ಮಾಡಿದ್ದೀವಿ. ಚೆನ್ನಾಗಿದೆ ರೂಮು, ದೊಡ್ಡದಾಗೇ ಇದೆ ರೂಮು. ನೋಡೋಣ, ದರ್ಶನ ಮಾಡೋಣ ಇವಾಗ. ರಾಯರದು ಫ್ರೆಶ್ ಅಪ್ ಆಗಿಬಿಟ್ಟು ಟಯರ್ಡ್ ಆಗೈತೆ, ಆದರೂ ನಾವು ಅಲ್ಲಿಂದ ಬಂದಿದ್ದೆ ನಮ್ಮ ರಾಯರ ದರ್ಶನಕ್ಕೋಸ್ಕರ. ದರ್ಶನ ಮಾಡೋಣ. ಮೊದಲು ದರ್ಶನ ಮಾಡಿ ರಥೋತ್ಸವ ಮಾಡಿಸ್ಬೇಕಂತ ಇದ್ದೀನಿ. ಇವತ್ತಾಗತ್ತಾ? ಇವತ್ತು ನೈಟ್ 12 ಗಂಟೆಗೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಇವತ್ತಾಗತ್ತಾ ನಾಳೆ ಆಗುತ್ತಾ ಅಂತ. ಎಲ್ಲ ಬುಕ್ ಆಗಿದೆಯಾ ಏನಂತ ಚೆಕ್ ಮಾಡೋಣ ಅಲ್ಲೋಗಿ. ಕೃಪನಿಧಿ ಸರ್ವ ಸಂಕಲ್ಪ ಸಿದ್ಧಿ ಪ್ರದಾಯಕಾಯ ಅಗಣಿತ ಗುಣಶೀಲ ತತ್ವ ಪ್ರದರ್ಶಕಾಯ. ಇವಾಗ ಮಂತ್ರಾಲಯಕ್ಕೆ ರೀಚ್ ಆಗಿದ್ದೀರಿ ಗೈಸ್. ಬನ್ನಿ, ಎಲ್ಲ ರೆಡಿ ಆಗಿದ್ದು ಆಯಿತು. ಮಮ್ಮಿ, ಮಣಿನ, ಮಂಜಮ್ಮಮ್ಮ, ಇದು ಬುಜ್ಜಿ, ಅಂಕಲ್ ಎಲ್ಲ ರೆಡಿ ಆಗಿದ್ದು ಆಯಿತು. ಇವಾಗ ದರ್ಶನ ಮಾಡೋಕ್ಕೆ ಹೋಗೋಣ ಬನ್ನಿ ರಾಯರು. ನಾಳೆ ಇದು ಬಂಗಾರು ಪಲ್ಲಕ್ಕಿ ಸೇವೆ ಮಾಡಿಸೋಣ ಅಂದ್ಕೊಂಡೆ, ಆದರೆ ನಾಳೆ ಬಂಗಾರು ಪಲ್ಲಕ್ಕಿ ಸೇವೆ ಇಲ್ಲ, ಬರೀ ತೇರಿದೆ ಅಷ್ಟೇ ಅಂತ ಹೇಳ್ತಿದ್ದಾರೆ. ಫ್ರೈಡೇ ಮಾಡಿಸೋಣ ಅಂತ ಹೇಳಿ ಟಿಕೆಟ್ ತೊಗೊಂಡಿದ್ದೀನಿ. ಫ್ರೈಡೇ ಬಂಗಾರು ಪಲ್ಲಕ್ಕಿ ತೇರು ಮಾಡಿಸಿ ನಾವು ಓಡೋಣ ಅಂತ ಅಂದ್ಕೊಂಡಿದ್ದೀವಿ. ನಾಳೆ ತೇರೆಲ್ಲ ಇರುತ್ತೆ, ನೋಡ್ತಾ ಇರಿ. ಏನೇನು ಪೂಜೆ ನಡೆಯುತ್ತೆ ನಮ್ಮ ಕೈಲಾದಷ್ಟು ನಾವು ಅದರಲ್ಲಿ ಭಾಗವಹಿಸ್ಕೊಳ್ಬೇಕಂತಾನೆ ಬಂದಿರೋದು. ಭಾಗವಹಿಸೋಣ. ಎಲ್ಲಿಗೆ ಬಂದಿದ್ದೀವಿ ಬುಜ್ಜಿ? ದರ್ಶನ ಆಯ್ತಾ? ನಮೋ ನಮೋ ನರಸಿಂಹ ಕರುಣೆ ತೋರೋ ನರಸಿಂಹ ಕರುಣೆ ತೋರೋ ನರಸಿಂಹ. ಈಗ ರಕ್ಷಾಬಂಧನ ದಿನ ನಾನು ನನ್ನ ತಮ್ಮಂಗೆ ರಕ್ಷಾಬಂಧನ ರಾಖಿ ಕಟ್ಟೋಕ್ಕಾಗಿಲ್ಲ. ಅದಕ್ಕೆ ಇಲ್ಲಿ ನಮ್ಮ ರಾಯರು ಮುಂದೆ ಅವ್ನಿಗೆ ರಾಖಿ ಕಟ್ಟಿ ಅವನಿಗೆ ಆಯುಷು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಆ ದೇವರು ಕಾಪಾಡಲಿ ಅಂತ ನಮ್ಮ ರಾಯರು ಮುಂದೆ ಅವನಿಗೆ ರಾಖಿ ಕಟ್ತಾಯಿದ್ದೀನಿ. ಅವರ ಆಶೀರ್ವಾದನೂ ಅವನ ಮೇಲೆ ಸದಾ ಇರಲಿ ಅಂತ.
ತೀರದಿ ನಿಂತ ಯತಿವರ ನ್ಯಾದೆ ಬೇಡಮಯ್ಯ 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 ಸಂಗೀತ ಪ್ರಿಯ ಮಂಗಳ ಸುಗುಣ ತರಂಗ ಮುನಿ ಕುಲೋತ್ತುಂಗ ಕಾಣಮ್ಮ 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 ತುಂಗಾ ತೀರದಿ ನಿಂತ ಯತಿವರ ನ್ಯಾದೆ ಬೇಡಮಯ್ಯ 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 ಗೆಲುವ ಸುಮುಖ ಭಣೆಯಲಿ ತಿಲಕನಾಮಗಳು ನೋಡಮಯ ನೋಡಮಯ ಜಲಜಮಣಿಯು ಕೊರಳಲಿ ತುಳಸಿ ಮಾಲೆಗಳು ನೋಡಮಯ. ದರ್ಶನ ಅಂತೂ ಮಹಾರಥೋತ್ಸವ ಆಯಿತು. ನಮಗಂತೂ ಫುಲ್ ಹ್ಯಾಪಿ, ಚೆನ್ನಾಗಿ ದರ್ಶನ ಮಾಡಿದ್ವಿ. ಹಂಗೂ ಮಣಿನೂ ಮತ್ತು ಸೂರ್ಯ ಎಲ್ಲ ರಥೋತ್ಸವದಲ್ಲಿ ರಥ ಎಲ್ಲ ಎಳೆದವ್ರೆ. ಹೆಂಗೆ ಅನಿಸ್ತು ಮಣಿ ಫೀಲಿಂಗ್? ಸಖತ್ತಾಗಿತ್ತು, ಆದರೆ ಏನು ಫುಲ್ ಸುಸ್ತಾಯಿತು. ನಿಮಗೆ ಸೂರ್ಯ? ಸೂಪರ್, ಯಾರಾದರೂ ಎಕ್ಸ್ಪೀರಿಯನ್ಸ್ ಬಂದು ಮಾಡಿ. ರಶ್ ಇದ್ದಾರೆ ಅಂತ ಅನ್ಕೊಳೋದಲ್ಲ, ಆದರೆ ತುಂಬಾ ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸು. ಹೋಳಿ ಎಲ್ಲ ಹಾಕಿದ್ದು ಗುರುಗಳು ಎಲ್ಲ ಮಸ್ತಾಗಿತ್ತು ಎಕ್ಸ್ಪೀರಿಯೆನ್ಸು. ತುಂಬ ಖುಷಿ ಆಯಿತು ಆಯಿತಾ. ಇದೆಲ್ಲ ಏನಂದರೆ ಅವ್ರನ್ನ ಆರಾಧನೆಯಲ್ಲಿ ನೋಡೋದೇ ಒಂದು ಸೌಭಾಗ್ಯ ಅಲ್ವಾ. ಎಷ್ಟು ಜನ ಇರ್ತಾರೆ, ಕಣ್ ತುಂಬಿಸ್ಕೊಳೋದೇ ಒಂದು ಸೌಭಾಗ್ಯ. ನಮ್ಮ ಗುರುಗಳನ್ನ ಓಂ ಶ್ರೀ ಗುರು ರಾಘವೇಂದ್ರ ನಮಃ. ಅವ್ರ ಹೆಸರು ರಾಯರು ಅಂದ್ರೇ ಒಂದು ಮನಸ್ಸಿಗೆ ಶಾಂತಿ. ಪ್ರತಿಯೊಂದು ಏನೇ ಒಂದು ದುಃಖದಲ್ಲಿದ್ರೂ ರಾಯರು ಅಂತಂದರೆ ಸಾಕು, ಅಷ್ಟು ನೆಮ್ಮದಿ ಸಿಗುತ್ತೆ ಆಯಿತಾ. ಫುಲ್ಲು ಖುಷಿ ಆಯಿತು, ಫುಲ್ ಹ್ಯಾಪಿ ಆಯಿತು, ಚೆನ್ನಾಗಾಯಿತು ದರ್ಶನ ಅಂತೂ. ಸೂರ್ಯಂಗೂ ಅಷ್ಟೇ, ಸೂರ್ಯ ಅಂತೂ ಫುಲ್ ಹ್ಯಾಪಿ. ಸೂರ್ಯಂಗಂತೂ ಫುಲ್ ಚೆನ್ನಾಗಿ ಒಳಗಡೆ ಎಲ್ಲ ಹೋಗ್ಬಿಟ್ಟಿದ್ರು. ಸೂರ್ಯ ಫುಲ್ ದರ್ಶನ ಎಲ್ಲ ಚೆನ್ನಾಗಾಗ್ಬಿಟ್ಟೈತೆ. ಸೂರ್ಯಂಗೆ ಹಿಡಿಯೋಕ್ಕಾಯ್ತಾ ಇಲ್ಲ, ಸೂರ್ಯಂಗೆ ಆ ರಶಲ್ಲೂ ಫುಲ್ ದರ್ಶನ, ಫುಲ್ ಹ್ಯಾಪಿ ಸೂರ್ಯ. ನನಗೂ ಅಷ್ಟೇ ಫುಲ್ ಹ್ಯಾಪಿ. ಒಟ್ಟಿನಲ್ಲಿ ಅವರು ಗುರುಗಳನ್ನ ಸುಬುಧೇಂದ್ರ ತೀರ್ಥರನ್ನ ಭೇಟಿ ಮಾಡಿದ್ದು ಎಲ್ಲ ಅದೆಲ್ಲ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ, ಆದರೆ ತುಂಬ ಚೆನ್ನಾಗಿ ಅನ್ನಿಸ್ತು. ಆದರೆ ನಾನು ಟೀ ಕುಡಿಯೋಕ್ಕೆ ಬಂದಿದ್ದೀವಿ ಇವಾಗ. ಯಾಕಂತಂದರೆ ಈ ನನ್ನ ಮಕ್ಕಳು ಫುಲ್ಲು ಎ ಸಿ ಹಾಕ್ಬಿಟ್ಟು ಗಂಟ್ಲೆಲ್ಲ ಕಟ್ಕೊಂಬಿಟ್ಟೈತೆ. ಏನು ಮಾಡೋದು, ಆದರೆ ಇಲ್ಲಿ ಟೀ ಚೆನ್ನಾಗಿರುತ್ತೆ ಅಂತ ಈ ಶಾಪ್ಗೆ ಬರ್ತೀನಿ ಕುಡಿಯೋಕ್ಕೆ. ಇಲ್ಲೇ ಬರೋದು. ಯಾರದು? ನಿಂಗೆ ಇಷ್ಟನಾ ಗಾಂಧಿ ತಾತ? ಇಷ್ಟ. ಬಾಯ್ ಬಾಯ್. ಯಾರನ್ನ ಹೇಳ್ಕೊಟ್ರೆ ಅಂತ್ಯ? ಮಣಿನ ಬಂದು ಬುಜ್ಜಿ ಆಟ ಸಾಮಾನೆಲ್ಲ ಕಿತ್ಕೊಂಡು ಇವರಿಬ್ರು ಆಡ್ತಾ ಇದ್ದಾರೆ ನೋಡಿ. ಎಂಥವ್ರು ಆಗಿದ್ದಾರೆ ನೋಡಿ. ಇವರೇ ಚಿಕ್ಕ ಮಕ್ಳು ಅನ್ಕೊಂಡ್ಬಿಟ್ಟವ್ರು. ಬ್ಯಾಸ್ಕೆಟ್ ಒಳಗಡೆ ಉಂಟು. ರಾಯರಿಗೆ ಅತಿ ಹೆಚ್ಚು ಕನ್ನಡದವರೇ ಬರ್ತಾವ್ರೆ. 90% ಜನ ಕನ್ನಡದವರೇ ಅವರೇ. ಎಲ್ಲಿಂದ ಬರ್ತಾ ಇರೋದು? ನಾವು ಮೈಸೂರಿಂದ. ಮೈಸೂರು, ಬ್ಯಾಂಗ್ಳೂರು ಅಷ್ಟೇ ಜನ ಮೀಟ್ ಮಾಡ್ತಾ ಇದ್ದೀನಿ ಮೈಸೂರಿಂದ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀನಿ? ನಾನು 1 year ಆಯ್ತು. ಪ್ರತಿ ತಿಂಗಳು ಬರ್ತಾ ಇರ್ತೀವಿ. ಪ್ರತಿ ತಿಂಗಳಿಗೊಂದ್ಸಲಿ ಬರ್ತಾ ಇದ್ದೀನಿ. 2 ದಿನ ಇಲ್ಲೇ ಇದ್ಬಿಟ್ಟು ಹೋಗ್ತೀವಿ. ಹೌದಾ? ನಿಮ್ಮ ಹೆಸರು? ಆಶಾ.
ಆಶಾ ಅಂತ. ಏನು ವರ್ಕ್ ಮಾಡ್ತಿದ್ದೀರಿ ನೀವು? ನಾನು ಮುರಾರ್ಜಿಲಿ ವರ್ಕ್ ಮಾಡ್ತಾ ಇದ್ದೆ. ಇವಾಗ ಇದು ಮಾಡಿ ಈಗ ದರ್ಶನ ಮಾಡಕ್ ಮಾತ್ರ ಟೈಮ್ ಕೊಟ್ಟಿದ್ದೀವಿ. ಹೌದಾ? ಆರಾಧನೆಗೆ ಪ್ರತಿ ವರ್ಷ ಬರ್ತಿದ್ದೀರಾ? ಇಲ್ಲ, 1 ವರ್ಷ ಅದೇ ಈ 1 year ಇಂದ ಬರ್ತಿದ್ದೀನಿ. ಈ ವರ್ಷ ಬರಲೇಬೇಕು ಅಂತ ಹೇಳಿ ರಾಯರು ಕರೆಸ್ಕೊಳ್ಳಿ ಅಂತ ಕಾಯ್ತಿದ್ದೆ. ಆಯಿತು, ಒಳಗಡೆ ದರ್ಶನನೂ ಆಯಿತು ಗರ್ಭಗುಡಿಲಿ. ತುಂಬ ಚೆನ್ನಾಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಡಬೇಕು. ಆಯಿತು, 3 ದಿನ ಆಯಿತು ಬಂದು. 3 ದಿನ ಆಯಿತು. 3 ದಿನದಿಂದ ರಾಯರ ಸೇವೆ ಮಾಡಿದ್ದೀರಾ? ಹಾಂ, ಮಾಡ್ತಾ ಮತ್ತೆ ನಿಮಗೆ ಯಾರು ಹೇಳಿದ್ದು ರಾಯರ ಬಗ್ಗೆ? ಹೆಂಗ್ ಗೊತ್ತಾಯ್ತು? ಇಲ್ಲ, ಮೊದಲಿಂದನೂ ಇದ್ರು, ಬಟ್ ಅಂದ್ರೆ ನಮಗೆ ಅಷ್ಟೊಂದ ಗೊತ್ತಾಗಿರ್ಲಿಲ್ಲ. ರಾಯರಿಗೆ ಬರಬೇಕು ಅಂದ್ರೆ ನಮ್ಮ ಪಾಪ ಕರ್ಮಗಳು ಕಳಿಬೇಕಂತೆ. ಯಾರು ಅಷ್ಟು ಸುಲಭವಾಗಿ ಇಲ್ಲಿಗೆ ಬರೋಕ್ಕಾಗಲ್ಲ. ಹಂಗಾಗಿ ಅವ್ರ ನಮ್ಮ ಪಾಪ ಕರ್ಮಗಳೆಲ್ಲ ಕಳೆದು ಬೇಗ ಬಂದಿದ್ದೀವಿ. ಅದು ನಮ್ಮ ಪುಣ್ಯ. ಯಾರ್ಯಾರು ಬಂದಿದ್ದೀರಾ? ನಾನು, ನಮ್ಮ ಅಕ್ಕ, ನಮ್ಮ ಬ್ರದರ್ಸು, ನಮ್ಮ ಫ್ರೆಂಡ್. ನಿಮ್ಮ ಜೀವನದಲ್ಲಿ ಏನಾದರೂ ರಾಯರ ಪವಾಡಗಳನ್ನ ಸೃಷ್ಟಿಸುವ ಏನೇನಾಗಿ ಏನಾದರೂ ಒಂದು ಹಂಚ್ಕೊಂಬೋದಾ ನಮ್ದು? ನಾನು ಅದೇ ಹೇಳ್ತಿದ್ದೀನಿ, ನಮ್ಮ ಮನೆ ಆಗಬೇಕು ಅನ್ನೋದು ಒಂದು ಇತ್ತು. 4 years ಇಂದ ನಂದು ಸ್ವಲ್ಪ ಗ್ಯಾಪ್ ಇತ್ತು, ಮನೆ ಆಗಿರಲಿಲ್ಲ. ರಾಯರಿಗೆ ನಾವು ಇಲ್ಲಿಗೆ ಬರಬೇಕು ಅಂದಾಗ ಫಸ್ಟ್ ಕೇಳ್ಕೊಂಡಿದ್ದು, ಇಲ್ಲಿಗೆ ಮನೆ ಓಪನಿಂಗ್ ಆಗಿದ ತಕ್ಷಣ ಬರ್ತೀವಪ್ಪ, ನಿಮ್ಮ ಸೇವೆ ಮಾಡ್ತೀವಿ ಅಂತ. ಇಲ್ಲಿಗೆ ಬಂದಿದ್ದು ಸ್ವಲ್ಪ ದಿನದಲ್ಲೇ ಮನೆ ಓಪನಿಂಗ್ ಆಯಿತು. ಹೇಗಾಯಿತು ಏನು ಅಂತ ಏನೂ ಗೊತ್ತಿಲ್ಲ. ಅಮ್ಮನಿಗೆ ಕೈ ಮುರಿದೋಗಿತ್ತು, ಬೇಗ ಹುಷಾರಾಗಲಿ ಅನ್ನೋ ಅದು ಆಯಿತು. ಒಳ್ಳೆ ಹುಡುಗ ಸಿಗಲಿ ಅಂತ ಕೇಳ್ಕೊಂಡ್ವಿ, ಅದು ಆಯಿತು. ಮದುವೆನೂ ಫಿಕ್ಸ್ ಆಯಿತು. ಯಾವಾಗ ಮದುವೆ? ನವೆಂಬರಿಗೆ. ಒಳ್ಳೇದಾಗಲಿ. ರಾಯರು ನಿಮಗೆ ಮುಂದಿನ ಜೀವನದಲ್ಲೂ ಅವ್ರ ಆಶೀರ್ವಾದ. ಇಲ್ಲಿಗೆ ನಾ ಹೇಳ್ತಿದ್ದೀನಲ್ಲ, ಇಲ್ಲಿ ಗರ್ಭಗುಡಿಗೆ ಕರೆಸ್ಕೊಳ್ಳಿ ಅಂತ 1 ವರ್ಷದಿಂದ ಕಾಯ್ತಿದ್ದೀವಿ. ಈ ವರ್ಷ 3 ಸಲ ಆಗಲೇ, ಈಗ 3 ಸಲ ಹೋಗಿ ಬಂದಿದ್ದೀವಿ. ನೆನ್ನೆ 2 hours ಗರ್ಭಗುಡಿ ಒಳಗಡೆನೆ ಕೂತಿದ್ದೀವಿ. ರಾಯರ ಅಪ್ಪಣೆ ಇಲ್ಲ ಅಂದರೆ ಏನೂ ಆಗಲ್ಲ. ನಮ್ಮ ಲೈಫಲ್ಲಿ ಆಲ್ಮೋಸ್ಟ್ ಚೇಂಜಸ್. ಮೇನ್ ಇಂಪಾರ್ಟೆಂಟ್ ಏನು ಗೊತ್ತಾ, ನಮ್ಮಲ್ಲಿ ಯಾರು ನಮ್ಮ ಜೊತೆ ನಿಯತ್ತಾಗಿರ್ತಾರಲ್ಲ, ಅವ್ರು ಇಲ್ಲಿಗೆ ನಮ್ಮ ಜೊತೆ ಬಂದರೆ ಅವ್ರ ನಿಯತ್ತೇನು, ಅವ್ರ ನಿಯತ್ತಾಗಿದ್ದಾರ ಇಲ್ಲ ಅನ್ನೋದು ಇಲ್ಲಿ ಗೊತ್ತಾಗ್ಬಿಡುತ್ತೆ. ಹೌದು, ಇಲ್ಲಿಂದ ಹೋಗಿದ ತಕ್ಷಣ ನನ್ನ ಜೀವನದಲ್ಲೂ ಅನ್ನೋದು ಗೊತ್ತು. ಖಂಡಿತ ನಮ್ಮ ಪ್ರತಿ ತಿಂಗಳು ನೋಡ್ತಾನೆ ಇದ್ದೀನಿ ನಾನು. ನನ್ನ ಲೈಫ್ ಬರ್ತಾರೆ ಇಲ್ಲಿಗೆ ಬಂದಾದ್ಮೇಲೆ ಅವ್ರು ಇರ್ತಾರ ಇರಲ್ವಾ ಅನ್ನೋದು. ಹೌದೌದು, ನನ್ನ ಜೀವನದಲ್ಲೂ ಆಗಿದೆ. ಹೌದು, ನೀವು ಬರ್ತಾ ಇರ್ತೀರಾ? ನಾವು ಬರ್ತಾನೆ ಇರ್ತೀನಿ. ನಾನು ಅಂದರೆ ತಿಂಗಳಿಗಾದ್ರೆ ಬರ್ತೀನಿ ಕೆಲಸದಿದ್ರಿಂದ. ಇಲ್ಲ ಅಂದರೆ 2 ತಿಂಗಳಿಗಾದ್ರೂ ಒಂದ್ಸಲಿ ಬಂದು ರಾಯರನ್ನ ನೋಡ್ತೀನಿ. ಈ ಸಲ ನಮ್ಮ ಬಾಸ್ ಬೇಗ ರಿಲೀಸ್ ಆಗಲಿ ಅಂತ ಕೇಳ್ಕೊಂಡು, ಡಿ ಬಾಸ್ ಹೇಳಿ ಬೇಗ ರಿಲೀಸ್ ಮಾಡಪ್ಪ ರಾಘಪ್ಪ ನಮ್ಮ ಬಾಸ್ನ. ಆಯ್ತು, ಇವ್ರ ಬಾಸ್ನ ಅಂತೆ ಬೇಗ ರಿಲೀಸ್ ಮಾಡಿ ಅಂತ ಯಾವುದೇ ಕೇಳು ತಾಕದು ನಿನಗೆ, ಕಾಯುವುದು ಅಭಿಮಾನ. ಸೋಲಿಗೂ ಸೋಲದ ಗೆದ್ದರು ಬೀಗದ ಒಬ್ಬರ ನಮ್ ಯಜಮಾನ. ನಿಮ್ಮ ಹೆಸರು ಹೇಳಿ. ಆಯ್ತು, ನಾಚ್ಕೊಂಬೇಡಿ. ನಿಮ್ಮ ಊರ್ ಬಾಯ್ಸ್ ಲೋಕಲ್ ಬಾಯ್ಸ್ ಅಂತ ಮಾತಾಡೋರೆ, ನೀವು ಲೋಕಲ್ ಗರ್ಲ್ಸ್ ಅಂತ ಮಾತಾಡಲ್ವಾ? ಹೆಣ್ಮಕ್ಳು ಯಾವ್ದ್ರಲ್ಲೂ ಕಡಿಮೆ ಇಲ್ಲ. ಮಾತಾಡಿ, మాట్లాడండి. ఏమి మీ పేరేమి? మా పేరు గోవిందమ్మ. ನಿಮ್ಮ ಹೆಸರು? ಶೋಭಾ. ನನ್ನ ಹೆಸರು ಕೂಡ ಶೋಭಾ ರಾಣಿ. ಓಕೆ. ಎಲ್ಲಿರೋದು ನೀವು? ನಾವು ಯಶವಂತಪುರದಿಂದ ಬಂದಿದೀವಮ್ಮ ಆರಾಧನೆಗೆ. ನಿಮ್ಮ ಹೆಸರು ಮೇಡಮ್? ರೇಣುಕಾ ಪ್ರಸಾದ್. ರೇಣುಕಾ ಪ್ರಸಾದ್. ಕಲ್ಪನಾ. ಕಲ್ಪನಾ. ಕೋಮಲ. ಕೋಮಲ. ನೀವೆಲ್ಲ ಫ್ರೆಂಡ್ಸಾ? ಕ್ಲೋಸ್ ಫ್ರೆಂಡ್. ಆರಾಧನೆಗೋಸ್ಕರ ಬಂದಿರೋರು ನಾವೆಲ್ಲ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾವು ಒಂದು 10 ವರ್ಷದಿಂದ ಬರ್ತಾ ಇದ್ದೀವಿ. ನೀವು ಆರಾಧನೆ ಅಂದಿದ ತಕ್ಷಣ ನಿಮ್ಮ ಮುಖದಲ್ಲೆಲ್ಲ ಮಂದಹಾಸ. ಯಾಕಂದ್ರೆ ರಾಯರು ಆರಾಧನೆ ರಾಯರು ಅಂದ್ರೆ ಸೂಪರ್. ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ಬಾಬುರಾವ್ ಅಂತ. ಬಾಬುರಾವ್. ಎಲ್ಲಿಂದ ಬಂದಿರೋದು? ಯಾದಗಿರಿಯಿಂದ. ಯಾದಗಿರಿ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಸರ್ ತುಂಬಾ ವರ್ಷದಿಂದ ಬರ್ತಾ ಇದೀವಿ ಈ ಕಡೆ ರಾಯರ ಹತ್ರ. ಏನ್ ಕೆಲಸ ಮಾಡ್ತಾ ಇದ್ದೀರಾ? ಓದ್ತಾ ಇದೀವಿ ಸರ್. BSc ಸರ್. BSc. ರಾಯರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ರಾಯರ ಬಗ್ಗೆ ಒಂದೆರಡು ಹೇಳ್ಬೋದು ಸರ್. ಜೀವನದಲ್ಲಿ ಏನಾದ್ರು ಪವಾಡ ಆ ಥರ ಏನಾದ್ರು ತುಂಬ ಇದೆ ಸರ್ ಜೀವನ. ಇವ್ರ ಬಗ್ಗೆ ಹೇಳ್ಬೇಕಂದ್ರೆ ಪದಗಳಿಲ್ಲ ಸರ್. ಏನಕ್ಕಂದ್ರೆ ಅವರು ರಾಯರ ಹತ್ರ ಬಂದರೆ ತುಂಬಾ ಪೀಸ್ಫುಲ್ ಆಗಿ ಸಿಗ್ಬೋದು. ಏನೋ ಒಂದು ಚಮತ್ಕಾರ ಇದೆ ಸರ್. ತುಂಬ ಚೆನ್ನಾಗಿದೆ ಇಲ್ಲಿ ಬಂದರು. ಅಂದ್ರೆ ರಾಯರ್ ನಂಬುದ ಮೇಲೆ ಒಳ್ಳೆ ತುಂಬ ಚೆನ್ನಾಗಿದೆ ಸರ್. ನಮಗಾದ್ರೆ ಕೆಲಸ ಅಂತೂ ಏನಿಲ್ಲ ಸರ್. ಶಾಂತಿಯಿಂದ ಅವ್ರ ಬಗ್ಗೆ ಪ್ರೇಯರ್ ಮಾಡಿದರೆ ಸಾಕು ಸರ್. ಅಷ್ಟೊಂದು ಅವ್ರ ಬಗ್ಗೆ ನೆನೆಸಿದ್ರೆ ಮನದಲ್ಲಿ ಸುಖದಲ್ಲಿ ಶಾಂತಿಯಲ್ಲಿ ಮಾತಾಡೋದು ಚೆನ್ನಾಗಿದೆ ಸರ್. ನಂಬಿದೆ ಸರ್. ಸಂಪೂರ್ಣವಾಗಿ ನಂಬಿದ್ದೀನಿ ಸರ್. ಕೊಡ್ತಾರಂತೆ. ಓಕೆ, ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಮುಂದೆ ಚೆನ್ನಾಗಿ ಓದಿ. ಓಕೆ ಸರ್. ಒಳ್ಳೆ ಎಜುಕೇಶನ್ ತಗೊಳ್ಳಿ. ಓಕೆ ಸರ್. 4 ಜನ ಗುರ್ತಿಡಿಬೇಕು. ಓಕೆ ಸರ್, ಪಕ್ಕ 100% ಸರ್. ಥ್ಯಾಂಕ್ ಯು ಸರ್. ಎಲ್ಲರೂ ಮಂತ್ರಾಲಯಕ್ಕೆ ಬಂದಿರಿ. ಎಲ್ಲರೂ ಕನ್ನಡದಲ್ಲಿ ಹೇಳ್ತಾರೆ ಮಂತ್ರಾಲಯ
ರಾಯರ ದರ್ಶನ ಪಡೀರಿ. ಎಲ್ಲರೂ ಬರಬೇಕು ಮಂತ್ರಾಲಯ, ಎಲ್ಲರೂ ಬರಬೇಕು ದೇವಸ್ಥಾನ ದರ್ಶನ ಮಾಡ್ಕೋಬೇಕು. ಎಲ್ಲರೂ ಬಂದಿರಿ, ರಾಘವೇಂದ್ರ ದರ್ಶನ ಮಾಡ್ರಿ. ನಮ್ದು ಯೂಟ್ಯೂಬ್ ಚಾನಲ್ RM55 ಎಂಟರ್ಟೈನರ್ಸ್ ಅಂತ, RM ಎಂಟರ್ಟೈನರ್ಸ್ 55 ಅಂತ. ನಿಮ್ಮ ಹೆಸರು? ಪಾವನಿ. ವೆಂಕಟೇಶ್. ಲಕ್ಷ್ಮಿ. ಲಕ್ಷ್ಮಿ ಎಲ್ಲಿಂದ ಬಂದಿರೋದು? ರಾಯಚೂರು. ಎಷ್ಟು ವರ್ಷದಿಂದ ಬರ್ತಿದ್ದೀರಾ ಸರ್? ಇದೇ ವರ್ಷ ಫಸ್ಟ್ ವರ್ಷ. ಇದೇ ಫಸ್ಟ್ ಟೈಮ್. ಯಾರು ಹೇಳಿದ್ದು ರಾಯರು ಬಗ್ಗೆ? ನಾವು ಪ್ರತಿ ತಿಂಗಳು ಬರ್ತಾ ಇರ್ತೀವಿ, ಇಲ್ಲಿ ಪಂಚಮಿಗೆ ಬರ್ತಿರ್ತೀವಿ. ಹಿಂಗಾಗಿ ಇಲ್ಲಿ ಜಾತ್ರೆ ನೋಡೋಣ ಅಂತ ನಾನು ಭಾಳ ವರ್ಷದಿಂದ ಅಂದ್ಕೊಂಡಿದ್ದೆ. ನಾನು ಈ ವರ್ಷ ಹೋಗ್ಬೇಕಂತ ಅಂದ್ಕೊಂಡು ಒಂದು ವಾರ ಮುಂಚೆನೇ ಇಲ್ಲಿ ಬುಕ್ ಮಾಡಿದೆ. ಆದರೂ ಒಂದು ವಾರ ಮುಂಚೆನೇ ಲಾಡ್ಜ್ ಸಿಗಲಿಲ್ಲ. ಒಂದು ರೂಮ್ ಸಿಕ್ಕಿತ್ತು. ಅದು ಇವತ್ತು ನಮ್ಗೆ ಅದೃಷ್ಟ ಇವತ್ತು ಕೂಡಿ ಬಂದಿದೆ. ರಾಯರು ಇವತ್ತು ನಮ್ಗೆ ಅದೃಷ್ಟ ಕೊಟ್ಟಿದ್ದಾರೆ. ಹೆಂಗ ಅನಿಸ್ತೀರಾ ಸರ್ ಇಲ್ಲಿ ಬಂದು ಆರಾಧನೆ ಬಂದಿದ್ದೀರಾ? ಇದು ನಾನು ಎಲ್ಲಿ ನೋಡಿಲ್ಲ. ನಮ್ಮ ಕರ್ನಾಟಕದಲ್ಲಿ ಹೆಚ್ಚರಿ ಇಲ್ಲಿ ಬರೋರೆಲ್ಲ ಕರ್ನಾಟಕ ಜನ ಜಾಸ್ತಿ ಬರ್ತಾರೆ. ಮ್ಯಾಕ್ಸಿಮಮ್ 90% ಕರ್ನಾಟಕದವರು ಬರ್ತಾರೆ. ಹಿಂಗಾಗಿ ಈ ಒಂದು ಸಮಾರಂಭನ ನಾನು ಕಣ್ಣೆ ತುಂಬ ನೋಡ್ತಾ ಇದ್ದೇನೆ. ರಿಯಲಿ ವಂಡರ್ಫುಲ್. ಇದು ವಂಡರ್ಫುಲ್. ಕಣ್ಣು ತುಂಬಿ ಬರುತ್ತಲ್ವಾ? ಹೌದೌದು. ಏನನ್ಸ್ತು? ಫಸ್ಟ್ ಟೈಮ್ ಬಂದಿರೋದು. ಹೆಂಗ ಅನಿಸ್ತು? ಚೆನ್ನಾಗಿ ಅನಿಸ್ತು. ಮಮ್ಮಿ ಡ್ಯಾಡಿ ಜೊತೆ ಬಂದಿದ್ದೀರಾ? ಚೆನ್ನಾಗಿ ಅನಿಸ್ತಾ? ಫುಲ್ ಕ್ರಿಶ್ಚಿಯನ್ಸ್. ಮಾತಾಡಿ. ನಿಮ್ಗೆ ಅನಿಸ್ತು ರಾಯರ ಬಗ್ಗೆ? ಏನಾದರೂ ಪವಾಡ ಏನಾದರೂ ನಡೆದಿದೆಯಾ ನಿಮ್ಮ ಜೀವನದಲ್ಲಿ? ಪವಾಡ ಅಂದರೆ ಎಲ್ಲ ಏನೋ ನಾವು ಅನ್ಕೊಂಡಿದ್ದೆ ದೇವರು ಒಳ್ಳೇದಾಗಿದೆ. ಎಲ್ಲ ಒಳ್ಳೇದಾಗಿದೆ. ನಾವು ಏನು ದೇವರಲ್ಲಿ ಬೇಡ್ಕೊಂಡಿವಲ್ಲ ರಾಯರ ಕಡೆಯಿಂದ ನಮ್ಗೆ ಒಳ್ಳೇದಾಗಿದೆ. ಎಲ್ಲಾರ್ಗು ಅವರು ಅದೇನು ಹೇಳ್ತಾರಲ್ಲ, ಕಲಿಯುಗದ ಕಾಮಧೇನು ಅಂತ ಹೇಳ್ತಾರೆ. ಬೇಡಿದ ವರಗಳನ್ನ ಎಲ್ಲಾರ್ಗು ಕೊಡ್ತಾರೆ ರಾಯರು. ಫಸ್ಟ್ ನಾವು ನಂಬಬೇಕು. ನಂಬಿದಲ್ಲಿ ದೇವರಿದ್ದಾನೆ. ನಿಜ ಇದ್ದಾರೆ ರಾಯರು, ಅದೇ ಇದ್ದಾರೆ. ಹೇಳಿದ್ರೆ ಇಲ್ಲೇ ಬರ್ದಿದಾರಲ್ಲ, ಸಮಸ್ಯೆಗಳಿಗೆ ಹೇಳ್ಬೇಡಿ ಅಂತ. ಹಂಗೆ ನಂಬಳಿ ರಾಯರು ಇದ್ದಾರೆ ಅಂತ ಸಮಸ್ಯೆಗೆ ಹೇಳ್ಬೇಕಷ್ಟೇ. ನಮ್ಮ ಬೆನ್ನ ಮೇಲೆ ಇದ್ದಾರೆ, ನಮ್ಗೆ ಕಾಣಂಗಿಲ್ಲ ಅಷ್ಟೇ. ದೇವ್ರು ಇದ್ದಾರೆ ಅಂತ ನಂಬುತ್ತೀವಿ. ಥ್ಯಾಂಕ್ ಯು ಸರ್. ರಾಯಚೂರು ಡಿಸ್ಟ್ರಿಕ್ಟ್. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಸರ್? ಕಳೆದ 4 ವರ್ಷದಿಂದ ಬರ್ತಾ ಇದ್ದೀನಿ. 4 ವರ್ಷದಿಂದ. ಯಾರು ಹೇಳಿದ್ದು ನಿಮ್ಗೆ ರಾಯರ ಬಗ್ಗೆ ಬಂದು ನೋಡ್ಬೇಕು ಅಂತ? ಏನ್ ಕನ್ಸ್ತು ನಿಮ್ನ ರಾಯರನ್ನ? SSY ಟೀಮ್ ಅಂತಿದೆ. ಪ್ರತಿ ವರ್ಷ ನಾವು 3 ದಿನ ಆರಾಧನೆ ಟೈಮಲ್ಲಿ ಸೇವೆ ಮಾಡ್ಲಿಕ್ಕೆ ಬರ್ತೀವಿ. 3 ದಿನ ಕಂಪ್ಲೀಟ್ ಆಗಿ ಇಲ್ಲೇ ಇದ್ದು ಪ್ರತಿ ವರ್ಷ ಬರ್ತೀವಿ. ಸ್ವಯಂ ಸೇವಕರಾಗಿ ನೀವು ವರ್ಕ್ ಮಾಡಿ 3 ದಿನ ಒಳಗೆ ಇಲ್ಲೇ ಇರ್ತೀವಿ. ನಾವು ನಮ್ಮ ಟೀಮ್ ಜೊತೆ ಬರ್ತೀವಿ. ಎಷ್ಟು ಜನ ಬರ್ತೀರಾ ಸರ್? ಈ ಸಾರಿ ನಮ್ಮ ಟೀಮಿಂದ 350 ಜನ ಬಂದಿದ್ದೀವಿ. 350 ಜನ. ಕಂಪ್ಲೀಟ್ ಆಗಿ ಗರ್ಭಗುಡಿ 3 ದಿನ ನಮ್ದೇ ಇನ್ಚಾರ್ಜ್. ಹೌದಾ? ಅಂದ್ರೆ 3 ದಿನ ರಾಯರ ಜೊತೆನೇ ಇರ್ತೀರಾ? ರಾಯರ ಜೊತೆ ಗರ್ಭಗುಡಿಯಲ್ಲೇ ಇದ್ದೀವಿ. ತುಂಬ ಚೆನ್ನಾಗಿದೆ. ತುಂಬ ಪವಾಡ ಅನಿಸುತ್ತೆ. ವಿಶೇಷ ಎನರ್ಜಿ ಒಳಗಡೆ ಇದ್ದಾಗ ನಮಗೆ ಹಸಿವು ಅನಿಸಿಲ್ಲ. ಲೈಕ್ ಎಷ್ಟೇ ಟೈಮ್ ಹೋಗಿದೆ ಗೊತ್ತಾಗಲ್ಲ, ಆ ಥರ ಇರುತ್ತೆ. ಒಂದೊಂದ್ಸರಿ 12 ಗಂಟೆನೂ ಆಗೋಗ್ಬಿಟ್ಟಿತ್ತು. ನಾವು ಅದರಲ್ಲೇ ಮಳಗೋಗ್ಬಿಟ್ಟಿದ್ದೀವಿ. ತುಂಬ ವಿಶೇಷ ಅನ್ಸುತ್ತೆ. ನಮಗೆಲ್ಲ ಒಂದು 5 ಮಿನಿಟ್ಸ್ ಸಿಕ್ಕಿದ್ರೆ ಗ್ರೇಟ್ ಅಂತೀವಿ. ಆದರೆ 3 days ಅಲ್ಲೇ ಸ್ವಯಂ ಸೇವಕರಾಗಿ ವರ್ಕ್ ಮಾಡಿದ್ದೀನಿ ಅಂತಿದ್ದೀರಾ. ನೀವು ತುಂಬ ಗ್ರೇಟ್, ಮತ್ತೆ ತುಂಬ ಅದೃಷ್ಟ ಮಾಡಿದ್ದೀರಾ ಅಂತ ಹೇಳ್ತೀನಿ. ಎಲ್ಲ ರಾಯರ ಕೃಪೆ, ನಮ್ದೇನಿಲ್ಲ, ಎಲ್ಲ ರಾಯರ ಕೃಪೆ. ನಿಮ್ಮ ಜೀವನದಲ್ಲಿ ಏನಾದರೂ ರಾಯರ ಪವಾಡವನ್ನು ಸೃಷ್ಟಿಸಿದಾರಾ? ಪ್ರತಿಯೊಂದು ಅನ್ಸದೆ, ನಾವೇನು ಅನ್ಕೊಂಡಿರ್ತೀವಿ ಬಟ್ ಇಲ್ಲೇ ಆಗ್ತಿದೆ. ಒಂದೊಂದ್ಸರಿ ನಮಗೆ ನೀರಡಿಕೆ ಆಗ್ತಾ ಇತ್ತು, ಬಟ್ ಯಾರೋ ಬಂದು ನೀರು ಕೊಟ್ಟು ಹೋಗೋರು ಕೇಳಾರೇನೆ. ಹಸಿವು ಅನಿಸ್ತಾ ಇರೋದು. ಏನೋ ನಿನ್ನೆ ಒಂದು ಇನ್ಸಿಡೆಂಟ್ ಇರೋದ್ರೆ ಹಸಿವು ಆಗ್ತಾ ಇತ್ತು ಸ್ವಲ್ಪ. ಲೈಕ್ ಒಂದು ಪ್ರಸಾದ ಬಿತ್ತು, ಎಲ್ಲಿಂದ ಬಿತ್ತಂತ ಗೊತ್ತಾಗಿಲ್ಲ. ಆ ಥರ ಒಂದು ಫೀಲ್ ಆಗಿದೆ. ಎಲ್ಲೋ ಇರೋರಿಗೆ ಎಲ್ಲ ಕೊಡ್ತಾರೆ, ಇನ್ನು ಅವ್ರ ಸನ್ನಿಧಾನದಲ್ಲಿ ಹಸಿವು ಅನ್ನೋರಿಗೆ ಕೊಟ್ಟೆ ಇಲ್ಲ. ಅದಂತೂ ನನಗೆ ರಿಯಲಿ ಶಾಕ್ ಆಗಿದೆ. ಬಟ್ ಅದು ಅನ್ಕೊಂತೀವಿ, ರಾಯರ ಕೃಪೆಯಿಂದ ಅನ್ಕೊಂತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ವೆಲ್ಕಮ್. ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. 3 days ಅಲ್ಲ. ಎಲ್ಲರೂ ಅವ್ರವ್ರ ಭಾವನೆಗಳು ರಾಘವೇಂದ್ರ ಸ್ವಾಮಿ ಹತ್ರ ಇರೋ ಅವ್ರ ಬಗ್ಗೆ ಎಲ್ಲರೂ ಹಂಚ್ಕೊಂಡಿದ್ದಾರೆ. ಆಯಿತಾ? ನಾನು ನಿಮ್ಮ ಹತ್ರ ಎಲ್ಲ ಹೇಳಿದ್ದೀನಿ. ನನ್ನ ಜೀವನದಲ್ಲೂ ಪವಾಡಗಳನ್ನೇ ಸೃಷ್ಟಿಸಿರೋರು ನಮ್ಮ ರಾಯರು. ಅವ್ರ ಬಗ್ಗೆ ಹೇಳೋಕ್ಕೆ ಪದಗಳಂತೂ ಸಾಲದೇ ಇಲ್ಲ. ಏನು ಹೇಳಬೇಕು, ಹೆಂಗೆ ಹೇಳಬೇಕು ನನಗಂತೂ ಗೊತ್ತೇ ಇಲ್ಲ. ಯಾಕಂದರೆ ನನ್ನ ಜೀವನದಲ್ಲೂ ಅಷ್ಟೇ ತುಂಬ ಪವಾಡಗಳನ್ನ ಸೃಷ್ಟಿಸಿದ್ದಾರೆ ಅವರು. ಹೇಳೋದಕ್ಕೆ ಅಸಾಧ್ಯ. ಏನೂ ಇಲ್ಲ, ಇನ್ನೇನು ನನ್ನ ಜೀವನದಲ್ಲಿ ಏನೂ ಇಲ್ಲ ಅಪ್ಪ, ನಾನು ಇಷ್ಟೇ ನನ್ನ ಜೀವನ ಹೋಯ್ತು ಅಷ್ಟೇ ಅನ್ನೋ ಸಮಯದಲ್ಲಿ ಅಪ್ಪ ಅಮ್ಮ ಎಲ್ಲರನ್ನೂ ಕಳ್ಕೊಂಬಿಟ್ಟೆ ಒಂದು ಕಡೆಯಿಂದ. ಆಗ ನನ್ನ ರಾಯರು ಬಂದು
ನಿಜ ಹೇಳ್ತಿದ್ದೀನಿ, ನಾನಿದ್ದೀನಿ ಅಂತ ನನಗೆ ಭರವಸೆ ಕೊಟ್ಟರು. ಕನಸಲ್ಲಿ ಬಂದು ನಾನಿದ್ದೀನಿ, ಯಾಕೆ ಅಳ್ತಿದ್ಯಾ, ನಾನು ಇಲ್ವಾ ನಿನಗೆ ಅಂತ ಹೇಳಿದರು. ಅವತ್ತಿಂದ ಇವತ್ತವರೆಗೂ ನಾನು ಹಿಂದಿರುಗಿ ನೋಡಲಿಲ್ಲ. ಆ ಥರ ನನ್ನ ಉದ್ಧಾರ ಮಾಡ್ತಿದ್ದಾರೆ ನನ್ನ ಗುರುಗಳು. ಅವ್ರ ಬಗ್ಗೆ ಏನು ಹೇಳೋಕ್ಕೆ ಸಾಧ್ಯ ಇಲ್ಲ. ಅಪ್ಪ ಅನ್ಬೇಕಾ, ಅಮ್ಮ ಅನ್ಬೇಕಾ, ಗುರು ಅನ್ಬೇಕಾ, ಬಂಧು ಅನ್ಬೇಕಾ, ಏನು ಅನ್ನೋದೇ ನನಗೆ ಗೊತ್ತಿಲ್ಲ. ಅವರು ಒಂಥರ ದೇವರು, ಏನೂ ಇಲ್ಲ. ನಾನು ಹೆಂಗೆ ಅಂತ ಹೇಳೋಕ್ಕೆ ಪದಗಳೇ ಇಲ್ಲ. ಅಪ್ಪ ಅಂತ ಕರೆದ್ರೆ ಸಾಕು, ನನಗಿರೋ ಕಷ್ಟಗಳೆಲ್ಲ ನಿವಾರಣೆ ಆಗಿಬಿಡುತ್ತೆ. ಅಂಥವ್ರು ನಮ್ಮ ರಾಯರು. ಚಿಕ್ಕ ಮಗು ಥರ ನೋಡಿದ್ರೆ, ನನ್ನ ಮಕ್ಕಳು ರೂಪದಲ್ಲಿ ನೋಡಿದ್ರೆ ಮಗು, ಅಪ್ಪನ ರೂಪದಲ್ಲಿ ನೋಡಿದ್ರೆ ಅಪ್ಪ, ಅಮ್ಮನ ರೂಪದಲ್ಲಿ ನೋಡಿದ್ರೆ ಅಮ್ಮ, ಆ ಥರ ನನ್ನ ಜೀವನದಲ್ಲಿ ತುಂಬಾ ಪವಾಡಗಳು ನಡೆದಿದೆ ನನಗೆ. ಅವ್ರನ್ನ ಬಿಟ್ಟರೆ ಇನ್ನೇನೂ ಇಲ್ಲ ನನಗೆ. ಯಾವಾಗಲೂ ಅವ್ರ ಅನುಗ್ರಹ ನನ್ನ ಮೇಲೆ, ನನ್ನ ಮಕ್ಕಳ ಮೇಲೆ, ನನ್ನ ಫ್ಯಾಮಿಲಿ ಮೇಲೆ ಇರಲಿ ಅಂತ ಹೇಳಿ ನಾನು ಯಾವಾಗಲೂ ಬೇಡ್ಕೊತೀನಿ. ನೀನು ಪುಣ್ಯ ನೀನು ರಾಯರೇ ಎಂದು ಹೇಳಿರೋ, ಕಾಯುವ ಮಂತ್ರ ಕಾಣಿರೋ, ತೋರಿದ ವರವ ನೀಡುವ ಕಲಿಯುಗ ದೈವ ನಂಬಿರೋ, ಮಂತ್ರಾಲಯವೇ ಪುಣ್ಯಾಲಯವು ಜಗಕ್ಕೆ. ಬಂಗಾರು ಪಲ್ಲಕ್ಕಿ ಸೇವೆ ಮಾಡೋದಕ್ಕೆ ಬೆಳಗ್ಗೆನೆ ಬಂದಿದ್ದೀವಿ. ಇವಾಗ ಸಂಕಲ್ಪ ಮಾಡ್ತಾ ಇದ್ದೀವಿ ಎಲ್ಲರೂ ನೋಡಿರ. ಶರಣಂ ಗುರುವೇ ಶರಣಂ ರಾಘವೇಂದ್ರ ಶ್ರೀ ರಾಘವೇಂದ್ರ ರಾಘವೇಂದ್ರ ಶ್ರೀ ರಾಘವೇಂದ್ರ 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 ಗುರುವೇ ಶರಣಂ ಗುರುವೇ ಶರಣಂ ಗುರುವೇ ಶರಣಂ ಗುರುವೇ ಶರಣಂ ರಾಘವೇಂದ್ರ ಶ್ರೀ ರಾಘವೇಂದ್ರ ರಾಘವೇಂದ್ರ ಶ್ರೀ ರಾಘವೇಂದ್ರ ರಾಘವೇಂದ್ರ ರಾಘವೇಂದ್ರ. ಬೆಂಗಳೂರಿಗೆ ಹೋಗೋಣ, ಇಲ್ಲೇ ಇರೋಣ? ಇಲ್ಲಿ ರಾಯರ ಜೊತೆ ಇಲ್ಲೇ ಇದ್ಬಿಡ್ತೀಯ, ನೀನು ಮಠಕ್ಕೆ ಸೇರಿಸ್ಬಿಡ್ತೀರಿ, ಆರಾಮಾಗಿ ಇದ್ಬಿಡು. ಇಲ್ಲೇ ಇರ್ತೀಯ ಬುದ್ಧಿ? ಒಳ್ಳೆ ಬುದ್ಧಿ ಆದರೂ ಕಲಿತೀಯ. ಇಲ್ಲೇ ಇರ್ತೀಯಮ್ಮ? ಅಲ್ಲಮ್ಮ, ಒಂದು ಇಲ್ಲಿಗೆ ಬಿಡು, ಹಂಗೆ ಬಂದು ರಾಗಿನೂ ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ದರ್ಶನ ಎಲ್ಲ ಆಯಿತು ರಾಯರೋದು. ಈಗ ನಾವು ಬ್ಯಾಂಗ್ಳೂರ್ಗೆ ಹೋಗ್ತಿದ್ದೀವಿ. ಸೇವೆ, ದರ್ಶನ, ಪ್ರಸಾದ ಎಲ್ಲ ಆಯಿತು. ಎಲ್ಲ ರಥೋತ್ಸವ ಎಲ್ಲನೂ ಮುಗೀತು. ಇವಾಗ ಬ್ಯಾಕ್ ಟು ಬ್ಯಾಂಗ್ಳೂರ್ಗೆ ಹೋಗೋದು ಅಷ್ಟೇ. ನಾಳೆಯಿಂದ ಕೆಲಸ ನೋಡೋದು. ಹೇಳಮ್ಮ ಒಂದು ಹಾಡಂತೆ ಹೋಗ್ಲಿ ಮಣಿಯಣ್ಣನಿಗೆ. ಹೇಳು ಒಂದೇ ಒಂದು ಹಾಡು. ಹಾಡೇಳು. ಹೇಳಮ್ಮ ಒಂದೇ ಒಂದು ಹಾಡು ಮಣಿಯಣ್ಣನಿಗೆ. ಹಾಡೇಳು. ಹಾಂ ಹಾಂ ಹಾಂ. ಅಯ್ಯ ಗೋದೆ ಜೋರಾಗಿ ಹೇಳಿ, ಕೇಳಿಸ್ತಾ ಇಲ್ಲ. ಇದು ಬೇಡ ನನಗೆ, ಬೇರೆ ಹಾಡು ಹೇಳು. ಬೇಬಿ ಅಮ್ಮ ಫೀಲ್ಸ್ ಹೇಳು. ಬೇಬಿ ಅಮ್ಮ ಫೀಲ್ಸ್ ಬೇಕು. ಬೇಡ. ಬಚ್ಚಿ ತಾಲಿ ಕಟ್ಟ